ಹಾಯ್, ಇವತ್ತು ನಾನು ಅಂಬ್ರೆಲ್ಲಾ ಸ್ಕರ್ಟ್ನ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ನನ್ನ ಮಗಳು 6 ಇಯರ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಅದು ಬರ್ಡೇಗೋಸ್ಕರ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ 7 ಇಯರ್ ಬೇಬಿಗೆ ಬೇಕಾಗುವಷ್ಟು ಅಳತೆಯನ್ನು ಹೇಳ್ತಾ ಇದ್ದೇನೆ. ಇಲ್ಲಿ 13 ಇಂಚ್ ಲೆಂತನ್ನು ತೊಗೊಂಡಿದ್ದೀನಿ. ಓಕೆ, ಶೋಲ್ಡರ್ ಬಂದುಬಿಟ್ಟು 12 ಮೀನ್ಸ್ 11.5ಇಂದ 12 ಇಂಚಷ್ಟು ತೊಗೊಂಡಿದ್ದೀನಿ. ಹಾಗೆ ಕಾಲರ್ ನೆಕ್ಕನ್ನು ಮಾಡೋಣ ಅಂತ ಹೇಳ್ಕೊಂಡು ಸ್ಟಿಚ್ಚನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೀನಿ. ಇಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಕೋಟಲ್ಲಿ ಹೇಗೆ ಕಾಲರ್ ಇರುತ್ತೋ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದೆ. ಆಮೇಲೆ ಟ್ರೆಂಡಿ ಆಗಿರುವಂತಹ ಡಿಸೈನ್ ಮಾಡೋಣ ಅಂತ ಹೇಳ್ಕೊಂಡು ಸಿಂಪಲ್ ಕಾಲರನ್ನು ಮಾಡಿಬಿಟ್ಟು ಫ್ರಂಟು ಪಾರ್ಟನ್ನು ರಿಮೂವ್ ಮಾಡಿಕೊಂಡೆ. ಹಾಗೆ ಆಲ್ರೆಡಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೆ. ಇದು ಕೂಡ 13 ಇಂಚು ಮೀನ್ಸ್ 13 ಇಂಚ್ ಲೆಂತನ್ನು ತೊಗೊಂಡಿದ್ನಲ್ಲ, ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ತೊಗೊಬಿಟ್ಟು ಮತ್ತು ಬ್ರೆಡ್ ಬಂದುಬಿಟ್ಟು 16 ಇಂಚಸನ್ನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಕ್ಲಾತನ್ನು ಸ್ಟಿಚ್ ಮಾಡಿ ಒಳಗಡೆ ಸ್ಟಿಚ್ ಮಾಡ್ಕೋಬೋದು. ಹಾಗೆ ಅಂತೂ ಬ್ಯಾಕ್ ಪಾರ್ಟನ್ನು ಕೂಡ ರಿಮೂವ್ ಮಾಡಿದೆ. ಸ್ಪೆಷಲ್ ಅಂತ ಹೇಳಿದರೆ ಎಷ್ಟು ಈಸಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮುಗಿದು ಹೋಗುತ್ತೆ ಅಂತ ಹೇಳಿದರೆ ಜಾಸ್ತಿ ರಿಸ್ಕೇ ಇರಲ್ಲ. ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಡಿ ಆಯಿತು. ಹಾಗೆ ಫ್ರಂಟ್ ಪಾರ್ಟನ್ನು ತೊಗೊಬಿಟ್ಟು ಹುಕ್ ಪಟ್ಟಿ ಮತ್ತು ಬಟನ್ಸ್ ಪಟ್ಟಿ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಫಸ್ಟು ಬಾಟಮನ್ನು ಸ್ಟಿಚ್ ಮಾಡಿಕೊಂಡು ರಿವರ್ಸ್ ಇಟ್ಕೊಂಡಿದ್ದೆ. ಉಲ್ಟಾ ಇಟ್ಕೊಂಡು ಎರಡನ್ನೂ ಸ್ಟಿಚ್ ಮಾಡಿಕೊಂಡು ಮರ್ಚ್ತಾ ಇದ್ದೇನೆ. ಅದನ್ನು ಉಲ್ಟಾ ಮಾಡಿ ನೀಟಾಗಿ ಅರೇಂಜ್ ಮಾಡಿದೆ. ಈ ರೀತಿಯಲ್ಲಿ ಬಂತು ನೋಡಿ. ಫ್ರಂಟ್ ಎರಡು ಪಾರ್ಟ್ ಕೂಡ ಹಾಗೆ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಮೀನ್ಸ್ ಸ್ಕೂಲ್ ಯೂನಿಫಾರ್ಮ್ಗೆ ಹೇಗೆ ಫ್ರಂಟ್ ಸೈಡ್ ಫೋಲ್ಡ್ ಮಾಡ್ತಾರಲ್ಲ ಆ ರೀತಿ ಮಾಡಿಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡಿದೆ. ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂಥೇಳಿ. ಬೇಕಾದರೆ ಹೇಗೆ ನೀವು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀರಲ್ಲ, ಕ್ಯಾನ್ವಾಸ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಫ್ಯೂಸಿಂಗ್ ಅಂತ ಬರ್ತಿದೆ ಈಗ. ಅದು ಕೂಡ ಆನ್ಲೈನಲ್ಲಿ 30 ರೂಪೀಸ್ ಪರ್ ಮೀಟರ್ ಇದೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೇನೆ. ತುಂಬ ಬ್ಯೂಟಿಫುಲ್ಲಾಗಿ ಫಿನಿಶಿಂಗ್ ಬರುತ್ತೆ ಅದನ್ನು ಯೂಸ್ ಮಾಡಿದರೆ. ನಾನು ಈ ಟೈಮಿಗೆ ನನಗೆ ಆರ್ಡರ್ ರೀಚ್ ಆಗದೆ ಇರೋದ್ರಿಂದ ಡೈರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡೆ. ಹಾಗೆ ಸ್ಲೀವ್ಸನ್ನು 9 ಇಂಚಲ್ಲಿ ರೆಡಿ ಇಟ್ಕೊಂಡೆ. ಡೌನ್ ಸೈಡು ಎಕ್ಸ್ಟ್ರಾ ಏನು ಪಟ್ಟಿಯನ್ನು ಯೂಸ್ ಮಾಡೋದ್ರಿಂದ 9 ಇಂಚ್ ರೆಡಿ ಇಟ್ಕೊಂಡಿದ್ದೆ. ನೋಡಿ, ಇಲ್ಲಿ ಫ್ರಿಲ್ಸ್ ಅಪೋಸಿಟ್ ಫ್ರಿಲ್ಸನ್ನು ಈ ರೀತಿಯಲ್ಲಿ ಅರೇಂಜ್ ಮಾಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಕ್ಲಾತ್ ಕೂಡ ಹಾಗೆ. ಆ್ಯಕ್ಚುಲಿ ಈ ಕಟ್ ಪೀಸು 450 ಪರ್ ಮೀಟರ್ ಅಷ್ಟು ಕಾಸ್ಟ್ಲಿ ಇದೆ. ಹಾಗೆ ಇದು ಕಾಸ್ಟ್ಲಿನ ಅಂತ ಕೇಳಿಬಿಡಿ, ನಮ್ಮ ಕಾಸ್ಟ್ಲಿನೇ. ಸಿಂಪಲ್ ಈ ರೀತಿಯಲ್ಲಿ ಪಪ್ಪು ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಹಾಗೆ ಬ್ಯಾಕ್ ಸೈಡು ಕೂಡ ಅಟ್ಯಾಚ್ ಮಾಡಿ ರೆಡಿ ಮಾಡಿಕೊಂಡೆ. ಇದಕ್ಕೆ ನಾನು 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡೆ. ಜೊತೆಗೆ ಕಾಲರ್ಗೆ ಕ್ಯಾನ್ವಾಸನ್ನು ಹಾಕಿ ರೆಡಿ ಇಟ್ಕೊಂಡೆ. ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತದು. ಕ್ಯಾನ್ವಾಸನ್ನು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡ್ ನೆಕ್ಕನ್ನು ಮಿಡಲ್ ಪಾರ್ಟಲ್ಲಿ ನ್ಯಾಚ್ ಹಾಕ್ಕೊಳ್ಬೇಕು. ಆಲ್ರೆಡಿ ನಾನು ಕ್ಯಾನ್ವಾಸನ್ನು ಹಾಕಿ ಕಾಲರನ್ನು ರೆಡಿ ಮಾಡಿದ್ನಲ್ಲ, ಅದಕ್ಕೂ ಕೂಡ ರೆಡ್ ಕ್ಲಾತಿಗೆ ನ್ಯಾಚನ್ನು ಹಾಕಿ ಮಿಡಲ್ 2 ನ್ಯಾಚನ್ನು ಜಾಯಿಂಟ್ ಮಾಡಿ ಮಿಡಲಿಂದ ಸ್ಟಿಚ್ ಮಾಡ್ಕೊಳ್ತಾ ಕೆಳಗಡೆ ತೊಗೊಂಡೋಗಿದ್ದೀನಿ. 2 ಸೈಡ್ ಹಾಗೆ ಮಾಡಿ ಮೇಲ್ಗಡೆಯಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಈ ಬ್ಲೌಸ್ ಬಂದುಬಿಟ್ಟು ಡೌನ್ ಸೈಡ್ ಗೋಟ್ ಪಟ್ಟಿ ಟೈಪಲ್ಲಿ ಅಗಲದಲ್ಲಿ 1 ಇಂಚಕ್ಕಿಂತ 1.5 ಇಂಚ್ ಅಗಲದಲ್ಲಿ ಗೋಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದ್ದೀನಿ. ಫೈನಲಿಯಾಗಿ ಫಿಟ್ಟಿಂಗನ್ನು ಮಾಡ್ತಾ ಇದ್ದೇನೆ. ಯಾವುದೇ ರೀತಿ ಟಕ್ಸನ್ನು ಹಿಡಿಯೋದು ಅವಶ್ಯಕತೆ ಇಲ್ಲ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆಲ್ರೆಡಿ ನೀವು ಕೆಲವೊಂದು ವಿಡಿಯೋಸ್ ನೋಡಿದ್ದೀರ ಮಗಳಿದ್ದು. ಒಂದೇಳು ನೋಡಿಲ್ಲ ಅಂತ ಹೇಳಿದರೆ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಿಟ್ಟಿಂಗನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅದಕ್ಕೆ ಮ್ಯಾಚ್ ಆಗುವಂತಹ ಯಾವುದು ಬಟನ್ಸ್ ಮ್ಯಾಚ್ ಆಗುತ್ತೆ, ಯಾವುದು ಕುಂದನ್ಸ್ ಮ್ಯಾಚ್ ಆಗುತ್ತೆ ಅಂತ ಓಪನ್ ಮಾಡಿ ಏನಾದರೂ ಡಿಸೈನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ 4 ಬಟನ್ಸ್ ಸಿಕ್ಕಿದ್ವು ನನಗೆ, ಕುಂದನ್ಸ್ ಬಿಗ್ ಸೈಜು.
ಆಲ್ರೆಡಿ ಹುಕ್ಕನ್ನು ಅಟ್ಯಾಚ್ ಮಾಡಿದ ಪ್ಲೇಸಲ್ಲಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿಯಾಗಿ ಬಂತು ನೋಡಿ, ತುಂಬ ಪ್ರಿಟಿಯಾಗಿ ಬಂತು. ನನ್ನ ಮಗಳು ನೋಡಿದ ತಕ್ಷಣ ಏನಿದು ನಿನ್ನ ಬ್ಲೌಸ್ ಹೊಲ್ದಂಗೆ ಹೊಲ್ದಿದ್ಯಲ್ಲೇ ಅಂತ ಕೇಳಿದ್ಲು. ಓ ಮೈ ಗಾಡ್, ಆ ಬ್ಲೌಸಾ ಅಂತ ಕೇಳಿದ್ಲು. ಆದರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ಇದೇ ಬ್ಲೌಸು ಹಾಕಿದಾಗ ಈ ಲುಕ್ ಕೊಟ್ಟಿದೆ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ತುಂಬ ಖುಷಿನೇ ಆಯಿತು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.